Hello friends, welcome back to my YouTube channel Harshavini Vlogs. ಸೊ ಇವತ್ತಿನ ವ್ಲಾಗ್ ಏನು ಅಂತ ಅಂದರೆ ನಾಳೆ ಹುಣ್ಣಿಮೆ ಭಾನುವಾರ 31ನೇ ತಾರೀಕು ಹುಣ್ಣಿಮೆ. ಸೊ ನಾವೆಲ್ಲ ತಮಿಳ್ನಾಡಿಗೆ ಹೋಗ್ತಾ ಇದ್ದೀವಿ. ನಾವೆಲ್ಲ ಅಂದರೆ ನಾನು ಮತ್ತು ನಮ್ಮಮ್ಮ ಅದೇ ಟಿ ವ್ಯಾನ್ ಮಾಡ್ಕೊಂಡಿದ್ದಾರೆ. ಅವರು ಸ್ವಲ್ಪ ಜನ, ನಾವು ಇಬ್ಬರು ಹೋಗ್ತಾ ಇದ್ದೀವಿ. ಸೊ ಬನ್ನಿ, ಅಂಗಾಳ ಪರಮೇಶ್ವರಿ, ಓಂ ಶಕ್ತಿ ಅಮ್ಮ, ಇನ್ನೂ 2 ಟೆಂಪಲ್ಸ್ ಇದೆ. ಸೊ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಯಾವುದೇ ಟೆಂಪಲ್ಸ್ ಅಂತ. ಸೊ ಬನ್ನಿ ಹೋಗೋಣ. ನಾವು ಟಿ ವ್ಯಾನ್ ಮಾಡ್ಕೊಂಡಿದ್ವಿ. ಒಬ್ರಿಗೆ 1600 ರೂಪಾಯಿ ಬಿದ್ದಿತ್ತು. 2 ಡೇಸ್ ಟ್ರಿಪ್ ಆಗಿರುತ್ತೆ. ಟೋಟಲಿ 5 ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಸೊ ನಮ್ಮ ಜರ್ನಿ ಶುರು ಆಯಿತು. ಹಾಗೆ ವ್ಯಾನಲ್ಲಿ ಓಂ ಶಕ್ತಿ ಅಮ್ಮ ಸಾಂಗ್ಸ್ ಹಾಕೊಂಡು ಹೋಗ್ತಾ ಇದ್ದೀವಿ. ನಾವು ಫಸ್ಟ್ ಹೋಗಿದ್ದ ದೇವಸ್ಥಾನನೇ ಪ್ರತ್ಯಂಗಿನಿ ದೇವಿ ದೇವಸ್ಥಾನ. ತಾಯಿ ತುಂಬಾ ಪವರ್ಫುಲ್. ಅಲ್ಲಿ ತಾಯಿ ಪಾದಕ್ಕೆ ಮಣ್ಣಿನ ಮಡಿಕೆ ನೀರಿಂದ ಅಭಿಷೇಕ ಮಾಡ್ತಾರೆ. ಒಂದು 10 ರೂಪಾಯಿ ತಗೊಂತಾರೆ. ಅದೇ ನೀರ್ನ ಮತ್ತೆ ರಿಟರ್ನ್ ಮಾಡಿ ಬೇರೆಯವರಿಗೆ ಕೊಡ್ತಾರೆ. ಹಂಗೆ ಎದುರುಗಡೆ ಬಂದ್ರೆ ಒಂದು ಮರ ಇದೆ. ಇದ್ರ ವಿಶೇಷ ಏನು ಅಂತ ಅಂದ್ರೆ, ಮಕ್ಳು ಆಗದೆ ಇರೋರು, ಮದುವೆ ಆಗದೆ ಇರೋರು ಅರ್ಶಿನ ದಾರನ ಕಟ್ತಾರೆ. ಸೊ ಅವ್ರ ಅರ್ಶಿನ ದಾರ ಕಟ್ಟೋದ್ರಿಂದ ಶುಭ ಕಾರ್ಯಗಳು, ಒಳ್ಳೆ ಕಾರ್ಯಗಳು ಒಳ್ಳೇದಾಗುತ್ತೆ ಅಂತ ನಂಬಿಕೆ. ಪ್ರತ್ಯಂಗಿನಿ ದೇವಿ ಬಂದು ತ್ರಿಮೂರ್ತಿಗಳಿಗಿಂತ ಶಕ್ತಿಶಾಲಿ. ಅಮ್ಮನ ಒಳ್ಳೆ ಕೆಲ್ಸಕ್ಕೂ ಉಪಯೋಗಿಸ್ಕೊಳ್ತಾರೆ, ಕೆಟ್ಟ ಕೆಲ್ಸಕ್ಕೂ ಉಪಯೋಗಿಸ್ಕೊಳ್ತಾರೆ. ಆದ್ರೆ ಕೆಟ್ಟ ಕೆಲ್ಸಕ್ಕೆ ಉಪಯೋಗಿಸ್ಕೊಂಡಿರೋರ್ಗೆ ಕೆಟ್ಟದೇ ಆಗುತ್ತೆ. ಅದೆಲ್ಲ ತಾತ್ಕಾಲಿಕ. ಇಲ್ಲಿ ನಾನು ವಿಡಿಯೋ ಮಾಡ್ಕೊತಾ ಇದ್ದೆ. ವಿಡಿಯೋ ಮಾಡ್ಕೊಳಂಗಿಲ್ಲ ಆ್ಯಕ್ಚುಲಿ, ತುಂಬ ರಿಸ್ಟ್ರಿಕ್ಷನ್ಸ್ ಇತ್ತು. ಸಡನ್ ಆಗಿ 500 ನೋಡ್ಬಿಟ್ಟು ಆಮೇಲೆ ಬಂದು ಡಿಲೀಟ್ ಮಾಡಿಸಿದ್ರು. ಮಾಡಬಾರ್ದು ಅದೆಲ್ಲ ಅಂತ. ಯೂಟ್ಯೂಬರ್ ಅಂತಾನೆ ಹೇಳಿದ್ವಿ, ಮತ್ತೆ 500 ಅದೆಲ್ಲ ಮಾಡಬಾರ್ದು ಅಂತ ಹೇಳಮ್ಮ. ನಾಳೆ ಹುಣ್ಣಿಮೆ, ತಾಯಿ ಸಂಚಾರ ಮಾಡ್ತಾ ಇರ್ತಾರೆ. ಸೊ ಏನೇನು ಪ್ರಾಬ್ಲಮ್ ಆಗುತ್ತೆ ಅಂತಂದ್ರೆ, ನಿಮ್ಗೆ ಇನ್ನೂ ಚಿಕ್ಕ ವಯಸ್ಸು, ಮದುವೆ ಆಗೋದು ಲೇಟ್ ಆಗ್ಬೋದು, ಮಕ್ಕಳಾಗೋದು ಲೇಟ್ ಆಗ್ಬೋದು, ಫೋನು ಕಳ್ದೋಗ್ಬೋದು ಅಂತ ಹೇಳಿದ್ವಿ. ನಾವು ನೆಕ್ಸ್ಟ್ ಹೋಗ್ತಿರೋ ದೇವಸ್ಥಾನ ತಿರುವಣ್ಣಾಮಲೈ ಅರುಣಾಚಲೇಶ್ವರ ಸ್ವಾಮಿ ದೇವಸ್ಥಾನ. ನಾವು ಅರುಣಾಚಲೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ತಲುಪಿದ್ದು 3 ಗಂಟೆ ಆಯ್ತು. ಅಪ್ಪ ಎಷ್ಟು ಬಿಸಿಲು ಅಂದ್ರೆ ತಮಿಳ್ನಾಡಲ್ಲಿ ಕಾಲಿಡಕ್ ಆಗ್ತಿರ್ಲಿಲ್ಲ ರೋಡ್ ಮೇಲೆ. ಅಂತ ಕೆಂಡಕ್ಕಿಂತನೂ ಜಾಸ್ತಿ ಉರಿತಾ ಇತ್ತು ಕಾಲು. ನಾನು ನೋಡಿ ಇಲ್ಲಿ ಹೆಂಗ್ ಓಡೋಗ್ತಿದ್ದೀನಿ ಅಂದ್ರೆ, ಮಹದೇಶ್ವರ ಪಾದಯಾತ್ರೆ ಮಾಡಿದಾಗ್ಲೂ ನನ್ಗೆ ಇಷ್ಟು ಕಾಲು ಸುತ್ತಿರ್ಲಿಲ್ಲ. ಒಂಥರ ಬರ್ನ್ ಆಗ್ಬಿಟ್ಟಿತ್ತು. ತಣ್ಣೀರ್ ವಾಟರ್ ಹಾಕ್ತಿದ್ದೆ ನಾನು. ನೋಡಿ, ಅರುಣಾಚಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ 4 ಗೋಪುರಗಳಿದಾವೆ. ಒಂದೇ ತರ ಇದೆ, ಸಿಮಿಲರ್. ನಾವು ಅದಷ್ಟೆಲ್ಲ ಸುತ್ಕೊಂಡು ತುಂಬಾ ಜನ, ಇಷ್ಟು ದೊಡ್ಡ ಕ್ಯೂ. ಅಲ್ಲಿ ತನಕ ಹೋಗ್ಬೇಕು. ಇನ್ನು ಸುತ್ತಾಡ್ಬೇಕು ಒಳಗಡೆ. ತುಂಬಾ ದೂರ ಇದೆ. ಆಮೇಲೆ ನಾಳೆ ಹುಣ್ಣಿಮೆ ಆಗಿರೋದ್ರಿಂದ ತುಂಬಾ ರಶ್ ಇತ್ತು. ಇಲ್ಲಿ ದೇವಸ್ಥಾನದಲ್ಲಿ ಪಾದಯಾತ್ರೆ ಮಾಡ್ತಾರೆ. 14 ಕಿಲೋಮೀಟರ್ ಏನೋ ಇದೆ. ನಾವು 3:30ಗೆ ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ. ಲಿಟ್ರಲಿ 5 hours ನಾವು ಸ್ಟಕ್ ಆಗಿ ನಿಂತಿದ್ವಿ. ಯಾರೋ VIP ಬಂದಿದ್ರು ಅಂತ ನಿಲ್ಸಿದ್ರು. 2 ಹೆಜ್ಜೆ ಹಾಕೋದು ಸ್ಟಾಪ್ ಮಾಡೋದು. ನಾವು ಬಿಡಿ, ಮಕ್ಳು ಮರಿ ವಯಸ್ಸಾದವರೆಲ್ಲ ಇದ್ರು. ಎಷ್ಟು ಸರಿ ಇದು, ಎಷ್ಟು ತಪ್ಪು ಅಂತ ನಮಗೂ ಗೊತ್ತಿಲ್ಲ. ಕೇಳ್ದಾಗ ಇನ್ನೂ 2 hours ಆಗುತ್ತೆ ಅಂದ್ರು. ನಮ್ಮ ಅಮ್ಮಂಗೆ ಬೇರೆ ಸುಸ್ತಾಗ್ತಿತ್ತು. ನೈಟ್ 9 ಗಂಟೆ ಆಯ್ತು. ಕೊನೆಗೂ ದರ್ಶನ ಆಗಲಿಲ್ಲ. ಸ್ವಾಮಿ ನೀನೇ ನೋಡ್ಕೊಳಪ್ಪ ಅಂತ ಕೈ ಮುಗ್ಬಿಟ್ಟು ಬಂದ್ಬಿಟ್ಟು. ನೈಟ್ ನಾವು ಒಂದು 11-11:30ಗೆ ಅಂಗಾಳ ಪರಮೇಶ್ವರಿ ದೇವಸ್ಥಾನಕ್ಕೆ ಬಂದ್ವಿ. ನಾವು ಬಂದಾಗ ಕ್ಲೋಸ್ ಆಗಿತ್ತು. ಅದು ಟೈಮಿಂಗ್ಸ್ ಇರುತ್ತೆ. ನಾಳೆ ಹುಣ್ಣಿಮೆ ಆಗಿರೋದ್ರಿಂದ ಎಲ್ಲ ಇಲ್ಲೇ ಮಲ್ಕೊತಾ ಇದ್ದಾರೆ. ಇಲ್ಲಿ ಈ ದೇವಸ್ಥಾನ ಸ್ಮಶಾನ ಪಕ್ಕನೇ ಇದೆ. ಈ ತಾಯಿ ಕಥೆ ತುಂಬ ಭಯಂಕರವಾಗಿದೆ. ನಿಮಗೆ ಬೇಕು ಅಂತಂದರೆ ನಾನು ತಿಳ್ಕೊಂಡು ನಿಮಗೆ ಹೇಳ್ತೀನಿ. ಸೊ ಕಮೆಂಟ್ ಮಾಡಿ, ಅಂಗಾಳ ಪರಮೇಶ್ವರಿ ಅಮ್ಮ ಸ್ಟೋರಿ ಅಂತ ಕಮೆಂಟ್ ಮಾಡಿ. ಈ ತಾಯಿ ಎಷ್ಟು ಶಕ್ತಿವಂತೆ ಅಂತ ಅಂದರೆ, ಇಲ್ಲಿ ದೃಷ್ಟಿ, ವಾಮಾಚಾರ, ಮಾಟ ಮಂತ್ರ ಮತ್ತು ದೆವ್ವನ ಬಿಡಿಸ್ತಾರೆ. ಇಲ್ಲಿ ನಾನು ನೋಡ್ದಂಗೆ ಇಲ್ಲಿ ಡೈರೆಕ್ಟಾಗಿ ಬಿಡಿಸ್ತಾ ಇದ್ರು, ಬಟ್ ಆ ವಿಡಿಯೋ ಮಾಡ್ಕೊಳಂಗೆ ಇರಲಿಲ್ಲ. ಅಲ್ಲಿ ನಾನು ನೋಡ್ತಾ ಇರ್ಬೇಕಾದ್ರೇ ಓಡಿಸ್ಬಿಟ್ರು, ಇದನ್ನೆಲ್ಲ ನೋಡಂಗಿಲ್ಲ, ಹೋಗಿ ಅಂತ. ಒಂದು ಇಡೀ ಫ್ಯಾಮಿಲಿಗೇ ಸಂಖ್ಯೆ ಆಗಿತ್ತು. ಅದನ್ನು ತೆಗಿತಾ ಇದ್ರು.
ನಮ್ಗೆ ಸ್ವಲ್ಪ ಭಯನೇ ಆಯಿತು, ನೋಡ್ಬಿಟ್ಟು ಆ ಕಡೆ ಬಂದ್ಬಿಟ್ಟೆ. ನಾವು ಕೇಳ್ಪಟ್ಟಿದ್ದು ಏನು ಅಂತ ಅಂದರೆ, ಅಮ್ಮನ ವಿಗ್ರಹ ವರ್ಷ ವರ್ಷಕ್ಕೂ ಬೆಳೆಯುತ್ತಂತೆ. ಇಲ್ಲಿ ಸುತ್ತಮುತ್ತ ಜಾಗಗಳೆಲ್ಲ ಸ್ಮಶಾನಕ್ಕೆ ಸೇರಿದ್ದು, ಸೊ ಅಲ್ಲಿ ಯಾರೇ ತೀರೋದ್ರೂ ಅಲ್ಲೇ ಬಂದು ಉಳ್ತಾರೆ ನೋಡಿ ಇಲ್ಲಿ. ನಾವು ಮಿಡ್ನೈಟು 1:30 ಆಯಿತು ಮೇಲ್ಮಲ್ವತ್ತೂರಿಗೆ ಬಂದ್ಬಿಟ್ಟು, ಸೊ ಅಲ್ಲೇ ರೂಮ್ ಮಾಡಿಕೊಂಡು ನಾವು ಮಲ್ಕೊಂಡ್ಬಿಟ್ವಿ. ಅದಾದ್ಮೇಲೆ ಬೆಳಗ್ಗೆ ಸ್ನಾನ ಮಾಡಿಕೊಂಡು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇಲ್ಲೂ ಕೂಡ ನಾವು ವಿಡಿಯೋ ಮಾಡೋಂಗಿರಲಿಲ್ಲ, ಸೊ ಆಚೆಗಡೆನೇ ಎಲ್ಲ ತಗೊಂಡು ಫೋನೆಲ್ಲ ಸೈಲೆಂಟ್ ಮಾಡ್ಕೊಂಡು ಹೋದ್ವಿ ಒಳಗಡೆ. ಫೋನ್ ಅಲ್ಲೂ ಇರಲಿಲ್ಲ, ಬಟ್ ಆದಷ್ಟು ಕ್ಯಾಪ್ಚರ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನಾವು ಮಾಲೆ ಹಾಕ್ಸ್ಕೊಂಡು ಬಂದಾಗ ನಮ್ಮನ್ನ ನಿಲ್ಲಿಸ್ತಾನೆ ಇರಲಿಲ್ಲ, 5 ಸೆಕೆಂಡು ನಾವು ದೇವ್ರು ನೋಡೋಕೆ ಆಗ್ತಿರ್ಲಿಲ್ಲ, ಅಷ್ಟು ರಶ್ ಇತ್ತು. ಇವಾಗ ಅಷ್ಟು ರಶ್ ಇರಲಿಲ್ಲ, ಸೊ 4 ಸಲ ದರ್ಶನ ಮಾಡಿದ್ವಿ. ಆಮೇಲೆ ಜಾಸ್ತಿ ರಶ್ ಆದರು. ದರ್ಶನ ಮಾಡ್ಕೊಂಡು ಹಂಗೆ ಓಂ ಶಕ್ತಿ ಅಮ್ಮನ ಪ್ರಸಾದ ತಿಂದ್ವಿ. ಓಂ ಶಕ್ತಿ ಅಮ್ಮನ ದರ್ಶನ ಮಾಡಿಕೊಂಡು ಅಲ್ಲಿಂದ ಅಮ್ಮನ ಮೂಲ ಸ್ಥಳ ಅಂದರೆ ಹುಟ್ಟಿದ ಸ್ಥಳಕ್ಕೆ ಹೋಗ್ತಾ ಇದ್ದೀನಿ. ತಾಯಿ ಮೂಲ ಸ್ಥಳ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದೆ ಗೋಲ್ಡನ್ ಟೆಂಪಲ್ಗೆ. ಗೋಲ್ಡನ್ ಟೆಂಪಲ್ಗೆ ಹೋಗೋಕ್ಕಿಂತ ಮುಂಚೆನೇ ಮಧ್ಯಾಹ್ನ ಸ್ವಲ್ಪ ಊಟ ಮಾಡಿಕೊಂಡು ನೂಡಲ್ಸ್ ತಿಂದೆ, ಅಮ್ಮ ಫುಲ್ ಮೀಲ್ಸ್ ತಿಂತು. ನಾವು ಗೋಲ್ಡನ್ ಟೆಂಪಲ್ಗೆ ಬಂದಿದ್ದೆ 4:30 ಆಯಿತು. ಸೊ ಇಲ್ಲಂತೂ ತುಂಬ ಸ್ಟ್ರಿಕ್ಟು, ಬೇರೆ ಟೆಂಪಲ್ಸ್ ಥರ ಅಲ್ಲವೇ ಅಲ್ಲ. ಮೊದಲೇ ನಮ್ಮ ಫೋನ್ ಇಸ್ಕೊಂಡು ನಾವು ಟೋಕನ್ ತೊಗೋಬೇಕು, ಮತ್ತು ನಾವು ವಾಪಸ್ ಹೋದಾಗ ಆ ಟೋಕನ್ ಕೊಟ್ಟು ಮತ್ತೆ ನಾವು ಫೋನ್ ಇಸ್ಕೊಂಡು ಬರಬೇಕು ಆಚೆ. ಈ ದೇವಸ್ಥಾನ ವಿಶೇಷ ಏನು ಅಂದರೆ ಗೈಸ್, ಇಲ್ಲಿ ಎಲ್ಲ ಬೆಳ್ಳಿ ಮತ್ತು ಈ ಥರ ಅಮೂಲ್ಯವಾದ ವಸ್ತುಗಳಿಂದ ಮಾಡಿದ್ದಾರೆ. ಇಲ್ಲಿ ತುಂಬ ಫೇಮಸ್ ಮೂರ್ತಿ ಒಂದಿದೆ ಸ್ವರ್ಣ ಲಕ್ಷ್ಮಿ ಅಂತ, ಅದನ್ನು 70 kg ಚಿನ್ನದಿಂದ ಮೂರ್ತಿ ಮಾಡಿದ್ದಾರೆ. ಗೋಲ್ಡನ್ ಟೆಂಪಲ್ ದರ್ಶನ ಮುಗಿಸ್ಕೊಂಡು ಬೆಂಗಳೂರು ಕಡೆ ಹೊರಟ್ವಿ. ಸೊ ಮಳೆ ಬರ್ತಿತ್ತು ತಮಿಳ್ನಾಡಲ್ಲಿ, ಸೊ ಊಟಕ್ಕೆ ಅಂತ ನಿಲ್ಲಿಸಿದ್ರು. ಊಟ ಮುಗಿಸ್ಕೊಂಡು ಹಾಗೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಆವಾಗ ಒಂದು ಕ್ರೇಜಿ ಥಿಂಗ್ ಆಯಿತು ಗೈಸ್, ಏನು ಅಂತ ಅಂದರೆ RCB ವಿನ್ ಆಗಿದ್ಕೂ ನಾವು ಬ್ಯಾಂಗ್ಳೂರ್ಗೆ ಎಂಟ್ರಿ ಆಗಿದ್ಕು ಒಂದೇ ಆಯಿತು 11:45ಗೆ. ಮ್ಯಾಚ್ ನೋಡಲಿಲ್ಲ ಅಂತ ಬೇಜಾರಾಯಿತು, ಬಟ್ ಗೆದ್ದಿದ್ದು ತುಂಬ ಖುಷಿ ಆಯಿತು. ನಾವು ಎಲೆಕ್ಟ್ರಾನಿಕ್ ಸಿಟಿಗೆ ಬಂದಿದ್ದೆ 12 ಆಯಿತು. ಸೊ ಅಲ್ಲಿಂದ ಓಲೋ ಮಾಡಿಕೊಂಡು ನಮ್ಮ ಮನೆ ಕಡೆ ಹೊರಟ್ವಿ. ಇಲ್ಲಿಗೆ ನಮ್ಮ ಓಂ ಶಕ್ತಿ ಟೆಂಪಲ್ ವ್ಲಾಗ್ ಎಂಡ್ ಆಯಿತು. ಇದೇ ಥರ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ.